ಸರ್ವ ಜನಾಂಗ ವಾಸವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಈ ಕ್ಷೇತ್ರ. ನಾವೆಲ್ಲ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡಬೇಕಾಗ್ತದೆ. ಯಾವ ಅಹಿಂದ ನಾಯಕ ಚಾಂಪಿಯನ್ ಲೀಡರ್ ಅಂತಕ್ಕಂಥ ದೊಡ್ಡ ಉದ್ದ ಭಾಷಣವನ್ನ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮಸ್ಯೆಯನ್ನು ಆಲಿಸ್ತಕ್ಕಂಥದಕ್ಕೆ ನಿಮ್ಮ ಸರ್ಕಾರಗಳು ಯಾವುದಾದ್ರೂ ದೃಢವಾದಂಥ ದಿಟ್ಟ ಹೆಜ್ಜೆಯನ್ನ ಇಲ್ಲಿವರೆಗೂ ಇಟ್ಟಿದ್ದೀರಾ? ಬದಲಾಗಿ SCP TSP ಹಣವನ್ನ ಕಳೆದ 3 ವರ್ಷದಿಂದ ಸತತವಾಗಿ ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 35ರಿಂದ 40 ಸಾವಿರ ಕೋಟಿ ಅಂದ್ರೆ ನಮ್ಮ ದಲಿತ ಕೇರಿಯ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅದು ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಣ, ಜೊತೆಯಲ್ಲಿ ನಿಮ್ಮ ರಸ್ತೆಗಳು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದಕ್ಕೆ ಗ್ರಾಮದ ಮಟ್ಟದಲ್ಲಿ ಆ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ಸಂಪೂರ್ಣ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇದೇನಾ ನೀವು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗದವ್ರಿಗೆ ಕೊಡ್ತಕ್ಕಂಥ ಪ್ರೀತಿ? ಮತ್ತೊಂದು ಕಡೆ ಇವತ್ತು ರೈತರು ಎಲ್ಲಿ ನೋಡಿದ್ರು ಕೂಡ ಆತ್ಮಹತ್ಯೆಗಳ ಪ್ರಕರಣ ಕಳೆದ 3 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇಲ್ಲಿಯವರೆಗೂ ಬಂದು ಆ ರೈತರ ಒಂದು ಬಾಳನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲೇ ನಾವು ಹೇಳ್ತಕ್ಕಂಥದ್ದಾದ್ರೆ ಸರಿಸುಮಾರು 138 ಜನ ರೈತಾಪಿ ವರ್ಗ ಇಲ್ಲಿಯವರೆಗೂ ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಯಾಕೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ? ಇಲ್ಲಿಯವರೆಗೂ ನೀವು ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಎಲ್ಲಿಗೋಗಿ ನಿಂತಿತ್ತು? ಕಳೆದ 6 ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು. ರಸಗೊಬ್ಬರಗಳು ಇವತ್ತು ರೈತರಿಗೆ ಸರ್ಕಾರ ಕಮ್ಮಿ ದರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ? ಎಲ್ಲೋ ಒಂದು ಕಡೆ ಅದನ್ನ ಮತ್ತೊಂದು ಕಡೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಕೊಟ್ಟು ರೈತರು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ. TC ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ TC ಕನೆಕ್ಷನ್ ಏನಾಗಿತ್ತು? ಕುಮಾರಣ್ಣನ ಕಾಲದಲ್ಲಿ ಎಷ್ಟು ಕೊಡ್ತಾ ಇದ್ರು ರೈತರಿಗೆ TC ಕನೆಕ್ಷನ್? 25,000 ರೂಪಾಯಿ. ಇವತ್ತೆಲ್ಲಿಗೋಗಿ ನಿಂತಿದೆ TC ಕಲೆಕ್ಷನ್ ಬೆಲೆ? 3 ಲಕ್ಷವಾ 4 ಲಕ್ಷವಾ 5 ಲಕ್ಷವಾ? ಹತ್ತತ್ರ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಧಾರಾಕಾರವಾಗಿ ಮಳೆ ಬಂತು. ಅಲ್ಲಿರ್ತಕ್ಕಂಥ ರೈತರು ಪಾಪ ಕಷ್ಟಜೀವಿಗಳು, ಅವ್ರು ಬೆಳೆದಂಥ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಯಿತು. ರಾಜ್ಯ ಸರ್ಕಾರದಿಂದ ಕೃಷಿ ಮಂತ್ರಿಗಳಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಾಂತ್ವನ ಹೇಳುವ ಮೂಲಕ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ನೆರವನ್ನು ನೀಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಇತ್ತು. ಆದರೆ ನಿಮ್ಮ ಕರ್ತವ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಲೋಪ ಆಗ್ತಾ ಇದೆ. ಏನಾದರೂ ಇವತ್ತು ನಮ್ಮ ಕನ್ನಡದ ನಾಡಿನಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತೇನಾದರೂ ಅತ್ಯಂತ ಅಲ್ಪ ಅವಧಿಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವ್ರಿಗೆ.